ರಾವ್ ಸಾಹೇಬ್ರೆ ಒಂದ್ ವಿಷಯ ಬೇಡ. ಏನು ರಾವ್ ಸಾಹೇಬ್ರೆ, ಇವಳು ನನ್ನ ಹತ್ರ 1000 ರೂಪಾಯಿ ಇಸ್ಕೊಂಡು ನಾನು ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಕೊಂಡ್ಮೇಲೆ ನಾನ್ ಯಾಕೆ ಅವಳು ನೋಡಿಲಿ? ಏನಮ್ಮ, ನಿನ್ ಯಾಕೆ ಇವನು ಹೊಡಿಬೇಕು? ಬೆಂಗಳೂರಿಂದ ಬೊಂಬಾಯಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ನೆಲಮಂಗಲದಿಂದ ಗೋವಾವರೆಗೂ ಕರ್ಕೊಂಡ್ ಬಂದ. ಇಷ್ಟು ದೂರ ನಾನ್ ಬರಲ್ಲ, ನಿನ್ ಹಣನೂ ಬೇಡ ಏನು ಬೇಡ ಅಂದಿದ್ದಕ್ಕೆ ನನ್ನ ಹಿಡ್ಕೊಂಡು ಮೈಯೆಲ್ಲ ಬಾಸುಂಡೆ ಬರೋ ಹಾಗೆ ಚೆಚ್ಚಿಬಿಟ್ಟ. ಮರೆ ಹಾಳು ನನ್ನ ಮಗನೇ, ಏನ್ ಹೇಳ್ತೀಯ ಇವಳ ಮಾತಿಗೆ? ರಾವ್ ಸಾಹೇಬ್ರೆ, ನನ್ಗಿನ್ ಒಂದೇ ಒಂದು ಅವಕಾಶ ಕೊಡಿಪ್ಪ. ನೋಡಿ, ಇವಳು ಒಬ್ಬ ಪೊಲೀಸ್ ಆಫೀಸರ್ ತಾಯಿ, ಇವಳ ಗಂಡು ಹಿಂದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ. ಇವಳು ಮಾ ಕಿಲಾಡಿ ಹೆಂಗ್ಸು. ಇವಳು ಯಾರು ಅಂತ ನಿಜ ಬಾಯ್ ಬಿಡಿಸ್ಬೇಕು ಅಂದ್ರೆ ನೋಡಿ, ನನ್ ಒಂದೇ ಒಂದು ಅವಕಾಶ ಕೊಡಿ. ಅದನ್ನ ನಿಂದ ಆಗ್ಲಿಲ್ಲ ಅಂದ್ರೆ ಈ ತಕ್ಷಣ ನನ್ ಕುತ್ತಿಗೆ ತೆಗೆದ್ಬಿಡಿ. ಆಗ್ಲಿ. ಗೋಪಿ, ಇವಳು ನಿನ್ ತಾಯಿ ಅಲ್ವಾ? ಏನೋಪ್ಪ ಅದು ಅಲ್ವಾ? ಅಲ್ಲ. ಈಗ ಹೇಗಾನು ಇಲ್ಲ, ಆಗಾನು ಇಲ್ಲ. ಯಾರಾದ್ರೂ ನನ್ ಬಿಡಿಸ್ರ? ಹರೀಶ, ಬಿಡವನ್ನ. ಅಮ್ಮ, ನಾನಮ್ಮ ಸುರೇಶು. ನಿನ್ನ ಮಗ ಸುರೇಶ್ ಅಮ್ಮ. ಕದ್ದ ಸುರೇಶ್. ಅಮ್ಮ. ರಾಜಾ, ಸುರೇಶ್. ಈ ಮುದುಕಿ ಹರೀಶನ್ ತಾಯ? ಇನ್ನ ನಿಮ್ಮ ಅಜ್ಜಿನ? ಕಾಳಬಟ್ಟಿ ಮಗನೇ, ಏನು ತಿಳಿದವನ ಹಾಗೆ ನಾಟಕ ಆಡ್ತಾ ಇದೆಯಾ? ನಾಟಕನ? ರಾವ್ ಸಾಹೇಬ್, ಈಗ ಅರ್ಥ ಆಯ್ತಾ? ಇದು ರಹಸ್ಯವಾದ ಸ್ಥಳ. ನಿಮ್ಮ ಅಪ್ಪಣೆ ಇಲ್ಲದೆ ಒಂದು ನೊಣ ಕೂಡ ಸುಳಿಯೋ ಹಾಗಿಲ್ಲ. ಅಂಥದ್ರಲ್ಲಿ ಇಂಥ ಸ್ಥಳಕ್ಕೆ ನಿಮ್ಮನ್ನ ಒಂದು ಮಾತು ಕೇಳದೆ ಈ ಹರೀಶ ಈ ಕತ್ತೆ ಬಡ್ಡಿ ಮಗನ ಯಾತಕ್ಕೋಸ್ಕರ ಕರ್ಕೊಂಬಂದ? ಏನಾದ್ರೂ ಕಾರಣ ಇದ್ದೇ ಇರಬೇಕು. ಇರ್ಬೇಕು. ಕಾರಣ ನಾನು ಹೇಳ್ತೀನಿ ರಾವ್ ಸಾಹೇಬ್. ಈ ಭುಜಂಗ ಗೋಪಿ ಸ್ಥಾನ ನನಗ್ ಬೇಕು ಅಂತ ಆಸೆ ಪಟ್ಟ. ಸಾಧ್ಯ ಇಲ್ಲ. ನಮ್ ರಾವ್ ಸಾಹೇಬ್ರಿಗೆ ಗೋಪಿ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿದೆ. ಅದಕ್ಕೆ ನಿನ್ ತಾಯಿ ಪ್ರಾಣ ಉಳಿಬೇಕು ಅಂತಿದ್ರೆ ನನ್ನ ಕಂಡೀಷನ್ಗೆ ಒಪ್ಕೊ ಅಂತ ಈ ನನ್ನ ಮಗ ಹೇಳ್ದ. ರಾವ್ ಸಾಹೇಬ್ರೆ, ಇವರೆಲ್ಲ ಪಟ್ಟಿಗ್ರು, ಮಹಾಪಟ್ಟಿಗ್ರು. ಇವ್ರ ಮಾತು ನಂಬೇಡ್ರಪ್ಪ, ನಂಬೇಡ್ರಪ್ಪ. ಈಗ ಹೇಳು. ರಾವ್ ಸಾಹೇಬ್, ನಾನ್ ನಿಮ್ ಉಪ್ಪು ತಿಂದವನು, ನಿಮ್ ಯಾವತ್ತೂ ಮೋಸ ಮಾಡಿದವನಲ್ಲ. ಈ ಭುಜಂಗ ಪೊಲೀಸ್ನವ್ರ ಕಡೆ ಸೇರಿದ ನಂತರ ನನ್ ಖಂಡಿತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನನ್ ತಾಯಿ ಪ್ರಾಣ ಹೋದ್ರು ಹೋಗ್ಲಿ ಅಂತ ಸುಮ್ನಿರ್ತಿದ್ದೆ ಹೊರತು ಈ ಪಾಪಿನ ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ. ಗುಡ್, ವೆರಿ ಗುಡ್. ರಾವ್ ಸಾಹೇಬ್, ಈಕೆ ವಿಚಾರ ಮುಗಿತಲ್ಲ. ಈಗ ಈ ಪೊಲೀಸ್ ಕಮಿಷನರು ಭುಜಂಗ ಹ್ಯಾಕ್ ಜೊತೆ ಆದ್ರು? ಇದನ್ನ ನಾನು ಬಾಯ್ ಬಿಡಿಸ್ಲಾ? ಬಿಡಿಸು. ಕಮಿಷನರ್, ಪೊಲೀಸ್ ಕಸ್ಟಡಿಯಲ್ಲಿ ಭುಜಂಗ ಇಲ್ಲಿಗೆ ಹೇಗೆ ಬಂದ? ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಮಗನೇ. ಲಾಕಪ್ ನಲ್ಲಿದ್ದ ಭುಜಂಗನಿಗೆ ನೀನೇನ್ ಹೇಳಿದೆ? ರಾವ್ ಸಾಹೇಬ್ರ ಬಂಗ್ಲೆ ಎಲ್ಲಿದ್ದ ತೋರ್ಸು, ನಿನ್ನ ಬಿಟ್ಬಿಡ್ತೀನಿ ಅಂತ ತಾನೆ? ನಿನಗ ಬದುಕಬೇಕು ಅನ್ನೋ ಆಸೆ ಇದ್ರೆ ನಿಜಾನ ಒಪ್ಕೊಂಡ್ಬಿಡು. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಿನ್ನ ತಿಥಿ ಆಗಿ ಹೋಗುತ್ತೆ. ಏನ್ ಹೇಳ್ತೀಯ? ಹೌದು, ನಾನೇನೋ ಕೇಳಿದೆ. ಆದ್ರೆ ಈ ಪಾಪಿ ಭುಜಂಗನಿಗೆ ರಾವ್ ಸಾಹೇಬ್ ಇದ್ದ ಜಾಗನೇ ಗೊತ್ತಿರ್ಲಿಲ್ವಲ್ಲ, ನಾನೇನ್ ಮಾಡ್ಲಿ? ಅದಕ್ಕೆ ನೀನು ಭುಜಂಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಹರೀಶನ್ ತಾಯಿನ ಕಿಡ್ನಾಪ್ ಮಾಡಿದೆ. ಹರೀಶನ್ನ ದಾರಿ ತೋರಿಸುವಂತ ಹೆದರಿಸಿ ನೀವಿಬ್ರು ಈ ಬಂಗ್ಲೆ ಒಳಗೆ ನುಗ್ಗು ಬಿಟ್ರಿ. ಅಲ್ಲೇನಪ್ಪ? ಹೌದೇನಪ್ಪ? ಹೌದು. ಇಷ್ಟೆಲ್ಲ ರಂಪ ಆದ್ಮೇಲೆ ನಾವು ಈ ಜಾಗದಲ್ಲಿ ಇರೋದು ಮರ್ಯಾದೆ ಅಲ್ಲ. ಮರ್ಯಾದೆ ಅಲ್ಲ, ಅದು ಗೌರವನೂ ಅಲ್ಲ. ಹೌದೌದು. ಜಾನಕಿರಾಮ್, ಪೇಪರ್ ಪೆನ್ನು ತಗೊಂಬರ. ಎಸ್ ಸರ್. ಜೈ ಕಮಿಷನರ್, ಗೋವಾದ ಕಮಿಷನರ್ಗೆ ನೀನೊಂದು ಲೆಟರ್ ಬರ್ಕೊಡ್ಬೇಕು. ಏನಂತ?
ಗೋವಾದ ಪೂರ ಧರ್ಮರಾಜನ ಪರಿವಾರ ತುಂಬಿಕೊಂಡಿರೋದ್ರಿಂದ ನಾನು ಧರ್ಮರಾಜನ ಉಪಾಯವಾಗಿ ಅರೆಸ್ಟ್ ಮಾಡಿ ರಹಸ್ಯವಾಗಿ ಕರ್ನಾಟಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರಿಂದ ನೀವು ಅವನ್ನ ಹಿಡಿಯೋ ಪ್ರಯತ್ನ ತಕ್ಷಣ ನಿಲ್ಲಿಸ್ಬಿಡಿ ಅಂತ ಬರ್ಕೊಡು. ನಾನು ಬರೆಯಲ್ಲ. ಬರೆಯೋದಿಲ್ಲ ಅಂದ್ರೆ ನಿನ್ನ ಡೆತ್ ಸರ್ಟಿಫಿಕೇಟ್ ನಾನು ಬರೀಬೇಕಾಗತ್ತೆ. ಬರಿಯಮ್ಮ, ಬಾಯಿ ಮುಚ್ಕೊಂಡು. ಬರೀತಾನೆ. ಅವನಿಗೂ ಬದುಕಬೇಕು ಅನ್ನೋ ಆಸೆ ಇದೆ ನೋಡಿ. ಬರಿಯಪ್ಪ, ಬರಿ. ಬಹದ್ದೂರ್, ಆ ಕುಂಟ ಧರ್ಮರಾಜನ್ನು ಅವನ ಮಗಳನ್ನ ಹೇಳ್ಕೊಂಬ. ಎಸ್ ಸರ್. ಥ್ಯಾಂಕ್ ಯು ಕಮಿಷನರ್. ಶೇರ್ಸಿಂಗ್. ಎಸ್ ಸರ್. ಈ ಲೆಟರ್ ಇವತ್ತೇ ಗೋವಾದ ಪೊಲೀಸ್ ಕಮಿಷನರ್ ಕೈಗೆ ಸೇರ್ಬೇಕು. ಓಕೆ ಸರ್. ಜೋಪಾನಪ್ಪ. ಓಕೆ ಸರ್. ದಯಮಾಡಿಸಿ ರಾವ್ ಬಹದ್ದೂರ್ ಧರ್ಮರಾಜರವರೇ. ನಿಧಾನ ಇವರಿಬ್ಬರು ಶೂಟ್ ಮಾಡ್ರೋ. ನಿಲ್ಸಿ. ಏನ್ ರಾವ್ ಸಾಹೇಬ್ರೇನು ಮತ್ತೆ ಹಳೆ ಕೆಲಸ ಕೇಳ್ದು ಬಿಟ್ರಲ್ಲ? ಎಲ್ಲಾದ್ರೂ ಉಂಟಾ? ಬನ್ನಿ ಜಾನಕಿರಾಮ, ಇಲ್ಲಿ ಬಾಪ. ನಾನು ಹೇಳೋದು, ಈ ಪೊಲೀಸ್ ಕಮಿಷನರ್ ಜೊತೆ ಅಪ್ಪ ಮಗಳಿಬ್ರು ಸೇರಿಸಿ ಒಂದು ಜೀಪ್ನಲ್ಲಿ ಕೂರಿಸಿ ಇಲ್ಲಿಂದ ಕಳಿಸಿ ಯಾವ್ದಾದ್ರೂ ಒಂದು ಆಳವಾದ ಕೊರಕಲ್ನಲ್ಲಿ ಜೀಪನ್ನ ನೂಕಿಸ್ಬಿಡೋದು. ನೋಡೋದವ್ರ ಕಣ್ಣಿಗೆ ಈ 3 ಜನನು ಕ್ಲೋಸು. ನಿಮ್ಮ ಮೇಲಿರೋ ಪೊಲೀಸ್ ಕೇಸು ಕ್ಲೋಸ್. ಏನ್ ಐಡಿಯಾ ನಿಂದು? ಜಾನಕಿರಾಮ, ಸಲೀಸಾಗಿ ಕೆಲಸ ಮುಗಿಸ್ಬೇಕಪ್ಪ. ಇದರಿಂದ ನನಗೆ ಬಹಳ ಅನುಕೂಲ ಇದೆ. ಎಸ್ ಸರ್. ಅಣ್ಣ ಧರ್ಮರಾಜರವರೇ, ನೀವು ಈ ಅರಮನೆಯಲ್ಲಿ ಕೂತು ಬಹಳ ಬೇಸರ ಆಗಿರ್ಬೇಕಲ್ಲ. ಅದಕ್ಕೆ ನಿಮ್ಮನ್ನ ವನವಿಹಾರ ಕಳಿಸ್ತಾ ಇದ್ದೀನಿ. ಸಂತೋಷವಾಗಿ ಸುತ್ತಕೊಂಡು ಬನ್ನಿ. ಜಾನಕಿರಾಮ, ಹುಷಾರ ಕರ್ಕೊಂಡು ಹೋಗಪ್ಪ. ಅದ್ ನನ್ ಕರ್ತವ್ಯ. ದಯಮಾಡಿಸಿ. ಗೋಪಿ, ಈ ಭುಜಂಗನ್ನ ಯಾವ ರೀತಿ ರವಾನೆ ಮಾಡೋಣ? ರಾವ್ ಸಾಹೇಬ್, ಇವನು ಸಾಧಾರಣ ಆಸಾಮಿ ಅಲ್ಲ. ಇವನೊಂಥರ ರಕ್ತ ಬೀಜಾಸುರ ಇದ್ದ ಹಾಗೆ. ಇವನಿಗೆ ಹೆಚ್ಚಿಗೆ ಟೈಮ್ ಕೊಟ್ಟಷ್ಟು ಶಕ್ತಿ ಬೆಳಿತಾನೆ ಹೋಗುತ್ತೆ. ಆದ್ರಿಂದ ಇವನು ಒಂದೇ ಏಟಿಗೆ ಮಲಗಸ ಬಿಡಬೇಕು. ಹೌದು. ಇನ್ನೊಂದು ಅವಕಾಶನಾ? ಆಲ್ ರೈಟ್. ಸಾಹೇಬ್ರೆ, ನಾನೊಂದು ಚಿಕ್ಕ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಕಥೆಯೆಲ್ಲ ಬಕಾಬಾತ್ ಆಗೋಯ್ತು ನೋಡಿ. ನಿಮಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ನನಗೆ ಒಂದೇ ಒಂದು ಅವಕಾಶ ಕೊಡಿಪಾ. ಏನೋ ಅದು? ನೋಡಿ, ನನಗೆ ಜಾಗ ಆಗ ಬರ್ತಾ ಇಲ್ಲ. ಸ್ವಲ್ಪ ಆ ಕಡೆ ಸ್ವಲ್ಪ. ಮುದುಕೆ, ಇವನ್ ನಿನ್ನ ಮಗ ಅಲ್ಲ ತಾನೇ? ಗೋಪಿ, ನಾನು ಅವನ ಕಡೆ ಅವಕಾಶ ಕೊಟ್ಟಿದ್ದೀನಿ. ಸುಮ್ಮನೆ ನಿಂತ್ಕೋ. ಇಟ್ಟು ಹಳಸಿತ್ತು ನಾಯಿ ಹಸ್ತಿತ್ತು ಅಂದ ಹಾಗೆ ನಿನಗೂ ಒಂದು ಕಾಲ ಬಂದಿದೆ ಮಗನೇ. ಜಮಾಯಿಸು. ಏನ್ ಹೇಳ್ತೀಯೋ ಮರಿ? ನೀನೇ ಹೇಳೋ ಅಮ್ಮ ಕುರಿ. ಇವನ್ ನಿನ್ನ ಮಗ ಅಲ್ಲ.
ನಿನ್ನ ಮಗ ಅಲ್ಲ ಅಂದ್ಮೇಲೆ ಈ ಮನೆ ಯಾಕೆ ಬದುಕಿರ್ಬೇಕು? ಅಯ್ಯೋ ಪಾಪಿ ಚಂಡಾಲ, ನನ್ ಮಗನ ಬಿಡಮ್ಮ ಅವನ್ನ. ರಾವ್ ಸಾಹೇಬ್ರೆ, ರಾವ್ ಸಾಹೇಬ್ರೆ, ಗೋಪಿ ಇವಳ ಮಗನೇ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಹರೀಶ, ಇಷ್ಟು ವರ್ಷ ನಿನ್ನ ಸಾಕಿ ಸಲಹಿದ್ದಕ್ಕೆ ಇದೇ ಏನೋ ನೀನು ಕೊಡೋ ಪ್ರತಿಫಲ? ರಾವ್ ಸಾಹೇಬ್, ಇಷ್ಟು ವರ್ಷ ನಿಮ್ಗೋಸ್ಕರ ಅಯೋಗ್ಯವಾದ ಕೆಲಸ ಮಾಡಿದೆ. ಇವತ್ತಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಾರ್ದ? ರಾವ್ ಸಾಹೇಬ, ರಾವ್ ಸಾಹೇಬ್, ಇದು ನನ್ನ ತಾಯಿಗೆ ಕಣ್ಣೀರ್ ಹಾಕ್ಸಿದ್ದಕ್ಕೆ. ಇದು ನಮ್ಮ ತಂದೆನ ಕೊಲೆ ಮಾಡಿದ್ದಕ್ಕೆ. ರೈಟ್ ಆಯ್ತು. ರೈಟ್. ಧನರಾಜ್, ಎಲ್ಲಿಗೆ ಹೊಡ್ತಿದ್ಯಾ? ಬಂಗ್ಲೆ ಸುತ್ತ ಪೊಲೀಸ್ ಕಾವಲಿದೆ. ಇನ್ಮೇಲೆ ನಾಟ ಏನೂ ನಡೆಯಲ್ಲ. ಜಾನಕಿರಾಮ್, ಎಸ್ ಸರ್, ಇವನ್ನೆಲ್ಲ ಹೇಳ್ಕೊಡೋದು. ಹಾ, ಕಂದ. ಸುರೇಶ್, ನೀನಿನ್ನು ಬದುಕಿರ್ತೀಯ. ಈ ಜನ್ಮದಲ್ಲಿ ನಾನು ಪುನಃ ನೀನ್ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಕಂದ. ನಾನು ಅಂದ್ಕೊಂಡಿರ್ಲಿಲ್ಲ ಅಮ್ಮ. ವಿಚಿತ್ರ ಏನಪ್ಪಾ ಅಂದ್ರೆ, ಇವನನ್ನ ಈ ಸ್ಥಳದಲ್ಲಿ ನೋಡ್ತೀನಿ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಾವು ನೆನ್ಸೋದೇ ಒಂದು, ಅದಾಗೋದೇ ಮತ್ತೊಂದು. ಅವತ್ತೇ ನಾನು ಹೇಳಿಲ್ವೇನಪ್ಪ, ಇದು ಅಪೂರ್ವ ಸಂಗಮ ಅಂತ. ಅಲ್ವೇ ಅತ್ತಿಗೆ? ಹೌದು, ಇದು ಅಪೂರ್ವ ಸಂಗಮ, ಅಪೂರ್ವ ಸಂಗಮ.